ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಪಾಯಸದ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ತುಂಬಾನೇ ಸುಲಭವಾಗಿ ಮಾಡುವಂತಹ ಪಾಯಸ ಇದು. ಬೇಗನೆ ಕೂಡ ಆಗ್ತದೆ, ಮಾಡಲಿಕ್ಕೆ ಸುಲಭ ಕೂಡ ಹೌದು. ಯಾರು ಬೇಕಾದರೂ ಈ ಪಾಯಸವನ್ನು ಟ್ರೈ ಮಾಡ್ಬೋದು. ಮೊದಲಿಗೆ 1 ಲೀಟರ್ ಆಗುವಷ್ಟು ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ಹಾಗೆ ಒಂದು 4-5 ಲವಂಗವನ್ನು ಹಾಕೊಂಡಿದ್ದೇನೆ. ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ನೀರು ಕುದೀತಾ ಇದೆ. ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ರವೆಯನ್ನು ಹಾಕೊಳ್ತಾ ಇದ್ದೇನೆ. ನಿಮಗೆ ಪಾಯಸದ ಅಗತ್ಯಕ್ಕೆ ತಕ್ಕಂತೆ ನೀವು ರವೆಯನ್ನ ಬೆಲ್ಲವನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ನೀರನ್ನು ಕೂಡ ನಾನಿಲ್ಲಿ 1 ಲೀಟರ್ ಅಂದಾಜು ನೀರನ್ನು ಕಾಯಲಿಕ್ಕೆ ಇಟ್ಟು ಇಷ್ಟು ಬೆಲ್ಲ ಹಾಗೂ ರವೆಯನ್ನ ಹಾಕೊಂಡಿದ್ದೇನೆ. ರವೆ ಸ್ವಲ್ಪ ಹೊತ್ತು ಬೇಯಬೇಕು. ಅಲ್ಲಿಯ ತನಕ ನಾನಿಲ್ಲಿ ಇದಕ್ಕೆ ಖರ್ಜೂರವನ್ನ ಕಟ್ ಮಾಡ್ಕೊಳ್ತೇನೆ. ಬೀಜವನ್ನ ತೆಗೆದಂತಹ ಖರ್ಜೂರ ಇದು. ಇದನ್ನ ಚಿಕ್ಕದಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ಖರ್ಜೂರ ಹಾಕಿ ಮಾಡುವಂತಹ ಈ ಪಾಯಸ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಸಿಂಪಲ್ ಆಗಿರುವ ಪಾಯಸ ಅಂತ ನಾನು ಈಗಾಗಲೇ ಹೇಳಿದ್ದೇನೆ, ಆದ್ರೆ ರುಚಿಯಲ್ಲಿ ಮಾತ್ರ ಅದ್ಭುತವಾಗಿ ಇರ್ತದೆ. ರವೆ ಎಲ್ಲ ಚೆನ್ನಾಗಿ ಕುದ್ದು ಬೆಂದು ಬಂದಿದೆ. ಈಗ ಇದಕ್ಕೆ ಕಟ್ ಮಾಡಿರುವಂತಹ 1 ಕಪ್ ಆಗುವಷ್ಟು ಖರ್ಜೂರವನ್ನ ಹಾಕೊಂಡಿದ್ದೇನೆ. ಹಾಗಾಗಿ ನಾನು ಬೆಲ್ಲವನ್ನ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೇನೆ. ನೀವು ತುಂಬಾ ಸಿಹಿಯನ್ನ ತಿನ್ನುವರಾದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣವನ್ನ ಬೇಕಾದ್ರೆ ಬೆಲ್ಲವನ್ನ ಹಾಕೊಳ್ಬಹುದು, ಅಥವಾ ಖರ್ಜೂರದ ಪ್ರಮಾಣವನ್ನ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬಹುದು. ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಖರ್ಜೂರವನ್ನ ಹಾಕಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಟಿದ್ದೇನೆ. ಅಷ್ಟರಲ್ಲಿ ಅದಕ್ಕೆ ಕಾಯಿ ಹಾಲನ್ನ ತೆಗಿಲಿಕ್ಕೆ ನಾನಿಲ್ಲಿ 1 ಭಾಗದಷ್ಟು ಕಾಯಿಯನ್ನ ಬಳಸಿದ್ದೇನೆ. ಅಂದ್ರೆ ಅರ್ಧ ಕಾಯಿಯನ್ನ ಬಳಸ್ತಾ ಇದ್ದೇನೆ. ತುರಿದಿರುವ ಕಾಯಿಯನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಅಗತ್ಯ ಇರುವಷ್ಟು ನೀರನ್ನ ಹಾಕೊಂಡು ನುಣ್ಣಗೆ ರುಬ್ಬಿ ಕಾಯಿ ಹಾಲನ್ನ ತೆಕ್ಕೊಳ್ತೇನೆ. ಕಾಯಿ ಹಾಲನ್ನ ಯಾವ ರೀತಿ ತೆಗೆಯೋದು ಅಂತ ಈಗಾಗಲೇ ನಾನು ಹಲವಾರು ವಿಡಿಯೋಗಳಲ್ಲಿ ತೋರಿಸಿದ್ದೇನೆ, ಹಾಗಾಗಿ ಮತ್ತೆ ತೋರಿಸ್ಲಿಕ್ಕೆ ಹೋಗ್ಲಿಲ್ಲ. ಈ ರೀತಿ ಕಾಯಿ ಹಾಲನ್ನ ರೆಡಿ ಮಾಡ್ಕೊಂಡಿದ್ದೇನೆ. ಇದನ್ನ ಪಾಯಸಕ್ಕೆ ಹಾಕೊಳ್ತಾ ಇದ್ದೇನೆ. ನೀವು ಎಷ್ಟು ಚೆನ್ನಾಗಿ ಕಾಯಿ ಹಾಲನ್ನ ತೆಗೆದು ಪಾಯಸಕ್ಕೆ ಹಾಕ್ತೀರಾ ಅಷ್ಟು ರುಚಿಯಾಗಿ ಪಾಯಸ ರೆಡಿ ಆಗ್ತದೆ. ಸಾಧಾರಣ 1 ರಿಂದ 1.5 ಕಪ್ ಆಗುವಷ್ಟು ಕಾಯಿ ಹಾಲನ್ನ ನಾನು ತೆಕ್ಕೊಂಡಿದ್ದೇನೆ. ಕಾಯಿ ಹಾಲನ್ನ ಹಾಕಿದ ನಂತರ ತುಂಬಾ ಹೊತ್ತು ಕುದಿಸುವುದು ಬೇಡ. ಹಾಗೆ ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಬೆಲ್ಲವನ್ನ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪನ್ನು ಹಾಕಿದಾಗ ರುಚಿ ತುಂಬಾನೇ ಚೆನ್ನಾಗಿ ಬರ್ತದೆ. ಪಾಯಸ ಕುದಿ ಬರ್ತಾ ಇದೆ. ಕೊನೆಯಲ್ಲಿ ಸ್ವಲ್ಪ ಕುಟ್ಟಿರುವಂತಹ ಏಲಕ್ಕಿಯನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಹದದಲ್ಲಿ ಇದೆ. ರವೆ ಹಾಕಿರೋದ್ರಿಂದ ತಣ್ಣಗಾಗ್ತಾ ಹೋದ ಹಾಗೆ ಗಟ್ಟಿ ಆಗ್ತಾ ಬರ್ತದೆ. ರವೆಯನ್ನ ನಾನು ಹುರಿದಿಲ್ಲ, ಹಸಿಯಾಗಿರುವ ರವೆಯನ್ನೇ ಹಾಕಿರೋದು. ಪಾಯಸ ಚೆನ್ನಾಗಿ ಕುದಿ ಬಂದಿದೆ. ಇಳಿಸ್ಕೊಂಡು ಈಗ ಇದಕ್ಕೊಂದು ಕೊನೆಯಲ್ಲಿ ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೇನೆ. 1 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನ ಕಾಯಲಿಕ್ಕೆ ಇಟ್ಟಿದ್ದೇನೆ. ತುಪ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ಗೋಡಂಬಿಯನ್ನ ಹಾಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ಇದನ್ನ ಹೊಂಬಣ್ಣ ಬರೋ ತನಕ ಬಾಡಿಸ್ಕೊಂಡಿದ್ದೇನೆ. ಕೊನೆಯಲ್ಲಿ ಸ್ವಲ್ಪ ದ್ರಾಕ್ಷಿಯನ್ನ ಹಾಕೊಳ್ತಾ ಇದ್ದೇನೆ. ದ್ರಾಕ್ಷಿಯನ್ನ ಹುರಿಲಿಕ್ಕೆ ಕೂಡ ಹಾಕ್ಬೋದು, ಅಥವಾ ಹಾಗೆ ಹಸಿಯಾಗಿ ಕೂಡ ಹಾಕೊಳ್ಬೋದು. ನಿಮಗೆ ಯಾವ್ದು ಇಷ್ಟ ಆ ರೀತಿ ಮಾಡ್ಕೊಳ್ಳಿ. ಹಸಿಯಾಗಿ ಹಾಕಿದ್ರು ಕೂಡ ಚೆನ್ನಾಗಾಗ್ತದೆ ತಿನ್ಲಿಕ್ಕೆ. ಹುರಿದಾಗಿದ್ದ ನಂತರ ಇದನ್ನ ಪಾಯಸಕ್ಕೆ ಹಾಕೊಳ್ತಾ ಇದ್ದೇನೆ. ರುಚಿ ರುಚಿಯಾದಂತಹ ಖರ್ಜೂರದ ಪಾಯಸ ರೆಡಿ ಆಗಿದೆ. ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ, ಮಾಡ್ಲಿಕ್ಕೆ ತುಂಬಾನೇ ಸುಲಭ. ನೀವು ಯಾವ್ದಾದ್ರು ಹಬ್ಬಕ್ಕೆ ಈ ರೆಸಿಪಿಯನ್ನ ಟ್ರೈ ಮಾಡ್ಬೋದು, ಅಥವಾ ಯಾರಾದ್ರೂ ಸಡನ್ ಆಗಿ ಗೆಸ್ಟ್ ಮನೆಗೆ ಬಂದ್ರೆ ಕೂಡ ಈ ರೆಸಿಪಿಯನ್ನ ಟ್ರೈ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೊಸ ರೆಸಿಪಿಗಳೊಂದಿಗೆ ಬರ್ತಾ ಇರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.